ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಂದೂಸ್ ಲೈಫ್ ಕನ್ನಡ. ಇವತ್ತಿನ ವೀಡಿಯೋ ಅಂದರೆ ನಾನು ಶ್ರೀರಂಗಪಟ್ಟಣಕ್ಕೆ ಹೋಗ್ತಾ ಇರೋದ್ರಿಂದ ಬೇಗನೆ 3 ಗಂಟೆಗೆಲ್ಲ ಎದ್ದಿದ್ದೀನಿ. 3 ಗಂಟೆ 8 ನಿಮಿಷಕ್ಕೆ ಎದ್ದು ಮನೆಯೆಲ್ಲ ಕೈಕಾಲು ಮುಖ ಎಲ್ಲ ತೊಳೆದಿದ್ದಾದಮೇಲೆ ಮನೆಯೆಲ್ಲ ಕಸ ಗುಡಿಸಿ ನೀಟಾಗಿ ಒರೆಸ್ಕೊಂಬಿಡೋಣ ಅಂತ ಹೇಳಿ ಬೇಗ ಬೇಗ ಕೆಲಸ ಮಾಡ್ತಾಯಿದ್ದೀನಿ. ಅಂದರೆ ಅವರು ಎಷ್ಟೊತ್ತಿಗೆ ನೀವು ಬನ್ನಿ ಆಚೆ ಅಂತ ಹೇಳ್ತಾರೋ ಅಷ್ಟರೊಳಗಡೆ ನಾನು ರೆಡಿಯಾಗಿರಬೇಕು. ಸೊ ಹಾಗಾಗಿ ಬೇಗನೆ ಕೆಲಸ ಮಾಡ್ಕೊಂಬಿಟ್ರೆ ಮತ್ತು ನನಗೆ ಅವರು ಹೋಗೋಷ್ಟರೊಳಗಾಗಿ ನಾನು ಅಂದ್ಕೊಂಡಿದ್ದಷ್ಟು ಕೆಲಸ ಮುಗಿದ್ರೆ ಸ್ವಲ್ಪ ಸಮಾಧಾನ ಆಗುತ್ತೆ ಅಂತ ಹೇಳಿ ಬೇಗ ಮಾಡ್ತಾಯಿದ್ದೆ. ಫ್ರೆಂಡ್ಸ್, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ. ಮನೆಯೆಲ್ಲ ಕಸ ಗುಡಿಸಿದ್ದಾಯಿತು. ಈಗ 3 ಗಂಟೆಲೇ ಆಚೆನೂ ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಕೂಡ ಹಾಕ್ಕೊಬಿಡೋಣ. ಹಾಗೆ ನನಗೆ ಸ್ವಲ್ಪ ಈ ಕೆಲಸ ಮಾಡೋದೇನಾದರೂ ಸ್ಕಿಪ್ ಮಾಡಿ ಒಳಗಡೆ ಹೋಗಿದ್ದೀನಿ ಅಂದರೆ ಮತ್ತೆ ಕೆಲಸ ಮಾಡೋದಕ್ಕಾಗೋದಿಲ್ಲ, ಮತ್ತು ಆಚೆನೂ ಬರೋದಿಲ್ಲ, ಮರ್ತೇ ಹೋಗಿರ್ತೀನಿ. ಅದಕ್ಕೇ ಈಗ ಕಸ ಎಲ್ಲ ಗುಡಿಸಿ ಒಂದು ಡಸ್ಟ್ಬಿನ್ಗೆ ಹಾಕಿ ಸ್ವಲ್ಪ ನೀರು ಹಾಕಿ ಒಂದು ರಂಗೋಲಿ ಹಾಕಿ ಒಳಗೆ ಹೋಗಿದ್ದ ತಕ್ಷಣ ಮತ್ತೆ ಅಡುಗೆಗೆ ಇಟ್ಬಿಟ್ಟೆ. ಯಾಕಂದರೆ ಇನ್ನೂ 3:30 ಅಷ್ಟೇ ಆಗಿತ್ತು. ಸೊ ಅಡುಗೆ ಮಾಡ್ಕೊಂಬಿಟ್ರೆ ಆಮೇಲೆ ಸ್ನಾನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನನ್ನ ಫಸ್ಟ್ ಪ್ಲ್ಯಾನ್ ಇದ್ದಿದ್ದು ಏನಪ್ಪ ಅಂದರೆ ಸ್ನಾನ ಮಾಡಿಬಿಟ್ಟು ದೇವ್ರ ದೀಪ ಹಚ್ಬಿಡೋಣ, ಆಮೇಲೆ ಅಡುಗೆಗೆ ಇಡೋಣ ಅಂದ್ಕೊಂಡೆ. ಆಮೇಲೆ ಬೇಡ, ಅಕಸ್ಮಾತ್ ಮಾಡೋಕ್ಕಾಗಲಿಲ್ಲ ಅಂದರೆ ಆಗಲ್ಲ, ಬೇಗ ಅಡುಗೆನೇ ಮಾಡ್ಕೊಂಬಿಡೋಣ ಅಂತ ಹೇಳಿ ನಾನು ರೆಡಿ ಮಾಡ್ತಾಯಿದ್ದೆ. ಈಗ ಮನೆಯೆಲ್ಲ ಒರೆಸಿದ್ದಾಯಿತು. ಹಾಗೆ ಬಾಗಿಲಿಗೆ ರಂಗೋಲಿ ಕೂಡ ಹಾಕಿರಲಿಲ್ಲ, ಅಲ್ಲೆಲ್ಲ ನೀಟಾಗಿ ನೀರು ಹಾಕಿ ರಂಗೋಲಿ ಹಾಕಿ ಅದು ಕೂಡ ಒರೆಸಿದ್ದಾಯಿತು. ಬಾಗಿಲೆಲ್ಲ ಒರೆಸಿ ತೊಳೆದು ರಂಗೋಲಿ ಎಲ್ಲ ನನಗೆ ಬಾಬು ಡೈಲಿ ದಾಲ್ಬಂದ್ರಕ್ಕೆ ರಂಗೋಲಿ ಹಾಕೋ ರೂಢಿ ಇದೆ. ಹಾಕಿಲ್ಲ ಅಂದರೆ ಏನೋ ಒಂಥರ ಇರುತ್ತೆ. ಸೊ ಕೆಲವೊಬ್ರು ಹಾಕೋದಿಲ್ಲ, ಡೈಲಿ ಶುಕ್ರವಾರ ಸೋಮವಾರ ಅವ್ರು ಪೂಜೆ ಮಾಡೋ ದಿನ ಮಾತ್ರ ಅರಿಶಿನ ಕುಂಕುಮ ಇಟ್ಟು ಹಾಕೋತಾರೆ. ನಾನು ಮನೆಯಲ್ಲಿ ಸೋಮವಾರ ಮತ್ತು ಶುಕ್ರವಾರ 2 ದಿನ ದಾಲ್ಬಂದ್ರಕ್ಕೆ ನಾವು ಅರಿಶಿನ ಕುಂಕುಮ ಇಕ್ಕಿ ಹೂವು ಇಕ್ಕಿ ಪೂಜೆ ಮಾಡ್ತೀವಿ. ಹಾಗೆ ಡೈಲಿ ಅರಿಶಿನ ಕುಂಕುಮ ಏನಿಡೋದಿಲ್ಲ, ನಾರ್ಮಲಾಗಿ ಒಂದು ರಂಗೋಲಿ ಹಾಕ್ತೀವಿ. ರಂಗೋಲಿ ಹಾಕಿ ಪೂಜೆ ಮಾಡಿದ್ದಾದಮೇಲೆ ನಾರ್ಮಲಾಗಿ ಮನೇಲಿ ಪೂಜೆ ಮಾಡ್ಕೋತೀವಿ. ಈಗ ಆಯಿತು, ಪೂಜೆ ಮಾಡಬೇಕಾಗಿತ್ತು. ನಾನು ಬೇಗ ಸ್ನಾನ ಮಾಡಿ ಅಡುಗೆ ಮಾಡಿಬಿಡೋಣ ಅಂತ ಅಂದ್ಕೊಂಡೆ, ಬಟ್ ಸ್ನಾನ ಮಾಡೋಕ್ಕಾಗಲಿಲ್ಲ. ಹಾಗೆ ಅಡುಗೆ ಮನೆ ಒಳಗಡೆ ಹೋದೆ. ಈಗ ಅಕ್ಕಿ ಹಿಟ್ಟು ಸ್ವಲ್ಪ ಇತ್ತು. ಟಿಫನ್ ಯಾವ ಥರ ಪ್ಲ್ಯಾನ್ ಮಾಡಿದೆ ಅಂದರೆ ಬೆಳಗ್ಗೆಗೆ ರೊಟ್ಟಿ ಮಾಡಿಬಿಡೋಣ, ಅಕ್ಕಿ ರೊಟ್ಟಿ, ಮತ್ತು ಮಧ್ಯಾಹ್ನಕ್ಕೆ ಚಪಾತಿ ಮಾಡಿಬಿಡೋಣ, ತಿನ್ಕೋತಾರೆ. ಶುಗರ್ ಪೇಷಂಟ್ ಅಲ್ವಾ, ಸ್ವಲ್ಪ ಅವ್ರಿಗೆ ಏನಾದರೂ ಮಾಡೋಣ ಅಂತ ಅನ್ನಿಸ್ತು. ಮುದ್ದೆ ಅನ್ನ ಎಲ್ಲ ಮಾಡಿದ್ರೆ ಅಳಸೋಗುತ್ತೆ, ಹಾರೋಗುತ್ತೆ, ತಿನ್ನೋಕ್ಕಾಗಲ್ಲ, ಬಿಸಿ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳಿ ಈಗ ನಾನು ಚಪಾತಿ ಹಿಟ್ಟು ಕಲಸಿದ್ದಾಯಿತು. ಹಾಗೆ ಒಂದು ಬಟ್ಲಲ್ಲಿ ನೀರಿಟ್ಟಿದ್ದೆ. ಇದನ್ನು ನಾನು ಬೇಕಾದ್ರೆ ಬೇರೆ ವೀಡಿಯೋಸಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ಹೇಗೆ ಮಾಡೋದು ಅಂತ. ಸ್ವಲ್ಪ ಉಪ್ಪು, ಖಾರದ ಪುಡಿ ಹಾಕಿ ಸ್ವಲ್ಪ ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ನಾನು ಚೆನ್ನಾಗಿ ಮಿಕ್ಸ್ ಮಾಡಿದೆ. ಇದು ನಾವು ಮೊನ್ನೆ ಕಡುಬಿಗೆ ಅಂತ ಅಕ್ಕಿ ಹಾಕಿಸಿದಾಗ ಯಾರೋ ರಾಗಿ ಹಾಕ್ಸಿದ್ರಂತೆ, ಅದು ಮಿಕ್ಸ್ ನಾನು ಸ್ವಲ್ಪ ತೊಗೊಂಡಿದ್ದೆ ನಂಗೆ ರೊಟ್ಟಿಗಾಗುತ್ತೆ ಅಂತ. ಬಟ್ ಇದು ರಾಗಿ ಹಸಿಟ್ಟು ಜಾಸ್ತಿ ಮಿಕ್ಸ್ ಆಗಿದ್ದರಿಂದ ಇದು ನನಗೆ ರಾಗಿ ರೊಟ್ಟಿ ಥರನೇ ಕಾಣಿಸ್ತಾ ಇತ್ತು. ಈಗ ಸಿಮ್ಮಲ್ಲಿ ಇಟ್ಕೊಂಡು ನಾನು ಅದನ್ನು ಸ್ವಲ್ಪ ಬೇಯಿಸಿದಾದಮೇಲೆ ಅದನ್ನು ರೊಟ್ಟಿ ಮಿಕ್ಸ್ ಮಾಡಿಕೊಂಡೆ. ತುಂಬಾ ಚೆನ್ನಾಗಿ ಬಂತು ರೊಟ್ಟಿ. ಸಾಂಬಾರು ಕೂಡ ಇಟ್ಬಿಟ್ಟಿದ್ದೀನಿ ಒಂದು ಸೈಡಲ್ಲಿ. ಬರೀ ಬೇಳೆ ಸಾಂಬಾರೇ ಮಾಡಿದ್ದು. 3 ಥರ ಬೇಳೆ ಹಾಕಿ ಮಹಾರಾಜ ಬೇಳೆ ಸಾಂಬಾರು ಅಂತ ನಾನು ವಿಡಿಯೋ ಶೇರ್ ಮಾಡಿದ್ದೀನಿ, ಅದನ್ನು ನೀವು ನನ್ನ ವೀಡಿಯೋಸಲ್ಲಿ ನೋಡ್ಬೋದು. ಈಗ ಚಪಾತಿ ಲಟ್ಟಿಸ್ದಂಗೆ ನಾನು ಒಂದು 2-3 ಸತಿ ನೀಟಾಗಿ ರೌಂಡ್ ಮಾಡಿ ಚಪಾತಿ ಲಟ್ಟಿಸ್ದಂಗೆ ಲಟ್ಟಿಸಿ ಬಿಸಿ ಮಾಡಿ ಇದು ರೊಟ್ಟಿ ಮಾಡ್ಕೊಬಿಡ್ತೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ನಮಗೆ ಟೈಮ್ ಕೂಡ ಅಷ್ಟೊಂದು ಏನು ವೇಸ್ಟ್ ಆಗೋದಿಲ್ಲ. ಬಿಸಿ ಇದ್ದಿದ್ದರಿಂದ ಸ್ವಲ್ಪ ಕೈ ಕೂಡ ಸುಡೋಂಗೆ ಆಗ್ತಾಯಿತ್ತು ನನಗೆ. ಯಾಕಂದರೆ ನಾನು ಒಂದು 6-7 ತಿಂಗಳು ಹಾಸ್ಪಿಟಲಲ್ಲಿದ್ದು ತುಂಬ ಸೂಕ್ಷ್ಮ ಆಗಿಬಿಟ್ಟಿದೆ ಕೈ. ಬಿಸಿ ಎಲ್ಲ ಅವಾಗೆಲ್ಲ ಏನೂ ಕೆಲಸ ಮಾಡ್ತಾ ಇರಲಿಲ್ಲ, ಬಿಸಿ ಹಿಡಿತಾನೆ ಇರಲಿಲ್ವಲ್ಲ, ಮನೇಲಿ ಏನೂ ಕೆಲಸನೂ ಇರಲಿಲ್ಲ. ಆಸ್ಪತ್ರೆಯಲ್ಲೇ ಇದ್ದಿದ್ದರಿಂದ ಬಿಸಿ ಅನ್ನೋದೇ ನನ್ನ ಕೈಗೆ ಮರ್ತೋಗ್ಬಿಟ್ಟಿದೆ. ಈಗ ಕೂಡ ನಾನು ಬಿಸಿ ಮುಟ್ತೀನಿ ಅಂದರೆ ನನ್ನ ಕೈ ತುಂಬಾ ಇದಾಗ್ತಾಯಿದೆ. ಚಪಾತಿ, ರೊಟ್ಟಿ, ಬೇಳೆ ಸಾಂಬಾರು ಎಲ್ಲನೂ ರೆಡಿ ಆಯಿತು. ಈಗ ಟೊಮೆಟೊ ಗೊಜ್ಜು ಸ್ವಲ್ಪ ಮಾಡಿಟ್ಬಿಡೋಣ ಅದಕ್ಕೆ ಅಂತ ಹೇಳಿ ಟೊಮೆಟೊ ಗೊಜ್ಜು ಕೂಡ ಇಕ್ಕಿದೆ. ಹಾಗೆ ಮಜ್ಜಿಗೆ ಕೂಡ ಮಾಡಿಟ್ಟಿದ್ದೀನಿ, ಬಿಸಿ ನೀರು ಕಾಯಿಸಿಟ್ಟಿದ್ದೀನಿ. ಈಗ ಇದಕ್ಕೆ ಉಪ್ಪು, ಖಾರ, ಒಂಚೂರು ಸಾಂಬಾರು ಪುಡಿ, ಅರಿಶಿನ ಪುಡಿ ಹಾಕಿ ಇದು ಕೂಡ ಬೇಯೋಕ್ಕಿಟ್ಟೆ. ನಾನು ಸ್ನಾನ ಮಾಡ್ಕೊಂಬರೋಷ್ರೊಳಗಾಗಿ ಟೊಮೆಟೊ ಗೊಜ್ಜು ಕೂಡ ಮುಗಿದಿತ್ತು. ಸ್ವಲ್ಪ ನೀರು ಹಾಕ್ಬಿಟ್ಟು ಹೋಗಿದ್ದೆ. ಈಗ ಬಂದು ಸ್ನಾನ ಮಾಡಿದಾದಮೇಲೆ ನಾನು ಹಳೆ ಡ್ರೆಸ್ಸೇ ಹಾಕ್ಕೊಂಡೋಗಿ ಈ ಡ್ರೆಸ್ನ ಅಲ್ಲೇ ಬಿಟ್ಬಿಟ್ಟು ಬಂದುಬಿಡೋಣ ಅಂತ ಅಂದ್ಕೊಂಡ್ವಿ. ಎಲ್ಲರೂ ಹಳೆ ಡ್ರೆಸ್ಸೇ ವಿಯರ್ ಮಾಡಬೇಕು ಅಂತ ಮಾತಾಡ್ಕೊಂಡಿದ್ವಿ. ಅಲ್ಲೇ ಬಿಟ್ಬಿಟ್ಟು ಬಂದರೆ ತುಂಬ ಒಳ್ಳೆಯದಾಗುತ್ತಂತೆ ಅಂತ ಹೇಳಿದರು. ಸೊ ಹಾಗೆ ನಾನು ಹಳೆ ಡ್ರೆಸ್ಸೇ ವಿಯರ್ ಮಾಡಿದೆ, ಇದೇ ಡ್ರೆಸ್ಸಲ್ಲಿ ಹೋಗೋ ಹಂಗೆ ಸರಿ ಅಂತ ಹೇಳಿಬಿಟ್ಟು. ಹಾಗೆ ದೇವ್ರ ಪೂಜೆ ಮಾಡಿಕೊಂಡು ಟೊಮೆಟೊ ಗೊಜ್ಜೆಲ್ಲ ಆಗಿತ್ತು. ಸರಿ ಇನ್ನೇನು ಮಾಡೋದು ಅಂತ ಇನ್ನು ಏನು ಕೆಲಸ ಇದೆ ಅಂತ ಹುಡುಕ್ತಾ ಇರಬೇಕಾದ್ರೆ ಹಪ್ಪಳ ಮಾಡಿಟ್ಟಿರಲಿಲ್ಲ, ಅದನ್ನು ಕೂಡ
ಎಣ್ಣೆ ಹಾಕಿ ಹಪ್ಳ ಕೂಡ ಮಾಡಿಟ್ಟೆ. ಪಾಪ ನಾವು ಔಟ್ಸೈಡ್ ಹೋಗ್ತೀವಲ್ವ, ಅವ್ರಿಗೆ ಏನಾದರೂ ತಿನ್ನಬೇಕು ಅನಿಸಿದ್ರೆ ತಿನ್ನೋಕ್ಕಾಗೋದಿಲ್ಲ ಅಂತ ಹೇಳಿ ಅವ್ರಿಗೆ ಹಪ್ಳ ಮಾಡಿ ಇಟ್ಬಿಟ್ಟು ನಾನು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಬಿಡಿಸೋದಿತ್ತು, ಅದು ಕೂಡ ಬಿಡಿಸ್ಬಿಡೋಣ ಅಂತ ಹೇಳಿ ಅದು ಬಿಡಿಸ್ತಾ ಇದ್ದೆ. ಆ್ಯಂಡ್ ದೇವ್ರಿಗೆ ಬಂದು ನನಗೆ ಮನೆ ಸಿಟಿ ಭೈರೇಶ್ವರ ಮತ್ತು ಮಂಜುನಾಥ ಸ್ವಾಮಿ ಅಂದರೆ ತುಂಬ ಇಷ್ಟ. ಹಾಗೆ ಅನ್ನಪೂರ್ಣೇಶ್ವರಿಯಲ್ಲಿನೂ ಅಷ್ಟೇ ನನಗೆ ಏನೇ ಬೇಕು ಅಂತ ಕೇಳಿಕೊಂಡು ನಂಗೆ ಕ್ಷಣಾರ್ಧದಲ್ಲಿ ಕೆಲಸ ಆಗೋದು. ನಾನು ಕೆಲವೊಂದು ಹರಕೆ ಮೊಕ್ಕೊತಾ ಇದೆ ಅಂದರೆ ಅಕ್ಕಿ ಕೊಡ್ತೀನಿ, ಬಂದು ಸನ್ನಿಧಾನದಲ್ಲಿ ತಪ್ಪು ಕಾಣಿಕೆ ಹಾಕಿ ಪೂಜೆ ಮಾಡಿಸ್ತೀನಿ ಅಂತ. ಅದು ನನಗೆ ಹಾಗೆ ಆಗ್ತಾಯಿತ್ತು ಕೂಡ. ಈಗ ದೇವ್ರ ಮೇಲೆ ಭಕ್ತಿ ಕಡಿಮೆ ಆಗಿದೆಯೋ ಇಲ್ಲ ಸೋಂಬೇರಿತನ ಜಾಸ್ತಿ ಆಗಿದ್ವೋ ಗೊತ್ತಿಲ್ಲ. ಸ್ವಲ್ಪ ಪೂಜೆ ಮಾಡೋದ್ರಲ್ಲಿ ಇದರಲ್ಲಿ ನಾನು ಸ್ವಲ್ಪ ಸೋಂಬೇರಿತನ ಮಾಡ್ತೀನಿ. ಈಗ ಟೊಮೆಟೊ ಗೊಜ್ಜು ಆಯಿತು, ಇಳಿಸ್ಕೊಂಡು ಒಂದು ತಪ್ಪಲೆಗೆ ಹಾಕಿ ಹಾಗೆ ಪಾತ್ರೆ ಕೂಡ ಉಜ್ಕೊಂಬಿಡೋಣ ಅಂತ ಅಂದ್ಕೊಂಡೆ. ಹಪ್ಳ ಮಾಡೋಕ್ಕೂ ಮುಂಚೆನೇ ಫಸ್ಟ್ ನಾನು ಏನು ಮಾಡಿದೆ, ಎಲ್ಲ ಪಾತ್ರೆ ಬೇಗ ಬೇಗ ಉಜ್ಜಿಬಿಟ್ಟೆ. ಆಮೇಲೆ ಜ್ಞಾಪಕ ಬಂತು, ಅಯ್ಯೋ ಹಪ್ಳ ಮಾಡಿಟ್ರೆ ಚೆನ್ನಾಗಿರುತ್ತಲ್ಲ ಅಂತ ಹೇಳಿ ಸರಿ ಪಾತ್ರೆ ಎಲ್ಲ ಉಜ್ಜಿದಾದಮೇಲೆ ಹಪ್ಳಗೂ ಇಟ್ಟೆ. ತುಂಬಾ ಬೆಳಗ್ಗೆ ಅಷ್ಟೊತ್ತಿಗೆ ಕೆಲಸ ಮಾಡ್ತಾಯಿದ್ದರಿಂದ ನಮ್ಮ ಮನೆಯಲ್ಲೂ ಬೈಕೊತಾ ಇದ್ದರು, ನಿದ್ದೆ ಮಾಡೋಕ್ಕೂ ಬಿಡ್ದವಳು ದಡ 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 ಅಂತ ಇದ್ದಾಳಲ್ಲ ಅಂತ. ಅಮ್ಮ ಪಾಪ ಹಾರ್ಟ್ ಪೇಷಂಟ್ ಅಲ್ವಾ, ಪಾತ್ರೆ ಎಲ್ಲ ದಡ ದಡ ಅಂತ ಇದಕ್ಕೆ ಬೈಕೊಂತ, ಇಷ್ಟೊತ್ತಿಗೆ ಏನು ಮಾಡ್ತಾಯಿದ್ಯಾ, ಹೋಗು ನಾನೇನೋ ಒಂದು ಮಾಡ್ಕೊಂಡು ತಿಂತೀನಿ ಅಂತ. ಬಟ್ ಆದರೆ ನನಗೆ ಮನಸ್ಸು ಬರಲಿಲ್ಲ ಅವ್ರನ್ನ ಹಾಗೆ ಬಿಟ್ಬಿಟ್ಟು ಹೋಗೋದಕ್ಕೆ. ನಾವು ಔಟ್ಸೈಡ್ ಹೋಗ್ಬಿಡ್ತೀವಿ, ಅವ್ರು ಏನು ತರಿಸ್ಕೊಂಡು ತಿಂತಾರೆ, ಯಾರು ತೊಗೊಂಬಂದು ಕೊಡ್ತಾರೆ, ಅದನ್ನೆಲ್ಲ ನಾವು ಯೋಚನೆ ಮಾಡಬೇಕಲ್ವ. ಸೊ ನಾನು ಅದನ್ನು ಯೋಚನೆ ಮಾಡಿದ್ರಿಂದ ನನಗೆ ಅದು ಸ್ವಲ್ಪ ಇದಾಯಿತು. ಅದಕ್ಕೆ ನಾನು ಎಲ್ಲೇ ಹೋಗಬೇಕು ಅಂದರೂ ಅವ್ರಿಗೆ ಏನು ಬೇಕೋ ಅದು ನಾನು ರೆಡಿ ಮಾಡಿ ಇಟ್ಬಿಟ್ಟು ಹೋಗೋ ಅಭ್ಯಾಸ ಇದೆ ನನಗೆ. ಅವರು ನಾನಿಲ್ಲ ಅಂದ್ರೂ ಅವ್ರು ತಿನ್ಕೊತಾರೆ ಅಂತ. ಬೆಳಗ್ಗೆ ಹೊತ್ತು ಅಷ್ಟೇ ನಾನು ಹೋಟೆಲ್ಗೆ ಹೋಗೋಕ್ಕೂ ಮುಂಚೆ ಟಿಫನ್ ಆಲ್ಮೋಸ್ಟ್ ರೆಡಿ ಮಾಡಿರ್ತೀನಿ. ಲೇಟ್ ಆಗಿದೆ, ಟಯರ್ಡ್ ಆಗ್ತಾಯಿದೆ, ಎದ್ದಿದ್ದು ಲೇಟು ಅಂದರೆ ಮಾತ್ರ ನಾನು ಅದನ್ನು ಮಾಡೋದಕ್ಕೆ ಹೋಗೋದಿಲ್ಲ. ಈಗ ಎಣ್ಣೆ ಇಟ್ಟು ಹಪ್ಳನೆಲ್ಲ, ಅವ್ರಿಗೆ ರಾಗಿ ಹಪ್ಳ ಅಂದರೆ ತಿನ್ನೋದಿಲ್ಲ. ಅವ್ರು ರಾಗಿ ಐಟಮಲ್ಲಿ ಮುದ್ದೆ ಒಂದು ಬಿಟ್ಟು ಬೇರೆ ಏನೂ ತಿನ್ನೋದಿಲ್ಲ. ದೋಸೆ ಆಗಿರ್ಬೋದು, ರೊಟ್ಟಿ ಆಗಿರ್ಬೋದು, ಈ ಥರ ಏನು ಐಟಮು ತಿನ್ನಲ್ಲ ಅವರು ರಾಗಿದ್ರಲ್ಲಿ. ಸೊ ಹಾಗಾಗಿ ನಾನು ಟೀ ಇಡೋದಕ್ಕೆ ಅಂತಲೂ ತಪ್ಪಲೆ ಎಲ್ಲ ಅದ್ರ ಮೇಲೆ ಇಟ್ಟಿದ್ದೆ. ಇವಾಗ ಹಸಿಮೆಣ್ಸಿನ್ಕಾಯಿ ಬಿಡಿಸೋಣ ಅಂತ ಬಿಡಿಸ್ಕೊಂಡು ಟೀ ಮಾಡಿ ಕುಡಿದು ಪಾತ್ರೆ ಎಲ್ಲ ಉಜ್ಜಿ ರೆಡಿ ಆಯಿತು. ಅಪ್ಪ ಮಗಳು ಮುಂದೆ ಹೋಗ್ತಾಯಿದ್ರು, ನಾನು ಹಿಂದೆ ಹೋಗ್ತಾಯಿದ್ದೆ. ಚಿಕ್ಕಮ್ಮ ಮನೆ ಹತ್ರ ಹೋಗೋಣ ಅಂತ ಹೇಳಿ ಹೋದ್ವಿ. ಹಾಗೆ ಬಸ್ ಸ್ಟ್ಯಾಂಡ್ ಮೆಜೆಸ್ಟಿಕ್ಕಲ್ಲಿ ಇಳಿದ್ವಿ. ಮೆಜೆಸ್ಟಿಕ್ಕಲ್ಲಿ ಇಳಿದು ಚಿಕ್ಕಮ್ಮ ಮಗಳು ಎಲ್ಲರೂ ಫ್ಯಾಮಿಲಿ ಒಂದು 13 ಮೆಂಬರ್ಸ್ ಹೋಗ್ತಾಯಿದ್ದು. ಇದು ಆಲ್ಮೋಸ್ಟ್ ಜನಕ್ಕೆ ಗೊತ್ತಿರುತ್ತೆ, ಮೆಜೆಸ್ಟಿಕ್ ಕೆಳಗಡೆ ನಮಗೆ ರೈಲ್ವೆ ಸ್ಟೇಷನ್ಗೆ ಹೋಗೋ ಜಾಗದಲ್ಲಿ ಸಿಗೋದಿದು. ಈಗ ರೈಲ್ವೆ ಸ್ಟೇಷನಲ್ಲಿ ಹಿಂಗೆ ಹೋದ್ವಿ, 8th ಪ್ಲಾಟ್ಫಾರ್ಮ್ಗೆ ಹೋದರೆ ಇದೆಲ್ಲ ಅಂದರು. ಮತ್ತೆ ವಾಪಸ್ ಬಂದು 5th ಪ್ಲಾಟ್ಫಾರ್ಮಲ್ಲಿ ಕೂತ್ಕೊಂಡ್ವಿ. ಎಲ್ಲ ಟಿಫನ್ಗಳು ತಿಂದಿದ್ದಾಯಿತು. ಹಾಗೆ ಪಾಂಡವಪುರದಲ್ಲಿ ಇಳ್ಕೊಂಡು ಬರ್ತಾ ಇರಬೇಕಾದ್ರೆ ನಾನು ಹಿಂದೆ ಕೂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ. ಹಾಗೆ ಅಪ್ಪ ಕೂಡ ಕಾಲ್ ಮಾಡಿದರು, ಅವ್ರ ಹತ್ರ ಕೂಡ ಮಾತಾಡ್ಕೊಂಬಂದೆ. ಇಲ್ಲಿ ನಾವು ಏನು ಹೇಳ್ತಾರೆ, ಶ್ರೀರಂಗಪಟ್ಟಣದಲ್ಲಿ ಪೂಜೆ ಮಾಡಿಸ್ತೀವಲ್ವ, ಅಲ್ಲಿ ಸ್ವಲ್ಪ ಎಲ್ಲ ಈ ಕಡೆ ಎಲ್ಲ ಸ್ವಲ್ಪ ಗಲೀಜಿತ್ತು. ಈ ಕಡೆ ಎಲ್ಲ ಒಂದು ಬೋರ್ಡ್ ಹಾಕಿದ್ರು, ಬಟ್ಟೆ ಯಾರು ಎಸಿಬಾರ್ದು ಅಂತ ಅಲ್ಲೆಲ್ಲ ಕೂತ್ಕೊಂಡಿದ್ರು. ಹಾಗೆ ನಮಗೂ ಕೂಡ ಅದೆಲ್ಲ ನೋಡಿಕೊಂಡು ಒಳಗಡೆ ಹೋಗಿ ಪೂಜೆಗೆಲ್ಲ ಮಾತಾಡಿದ್ವಿ. ನಾನು ಲಾಸ್ಟಲ್ಲಿ ಹೇಳಿದ್ದೀನಿ ಪಾಂಡವಪುರದಲ್ಲಿ ನಮಗೆ ಏನೆಲ್ಲ ಮೋಸ ಆಯಿತು, ಹೇಗೆಲ್ಲ ಆಯಿತು ಅಂತ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಫುಲ್ ವಿಡಿಯೋ ನೋಡಿ. ಯಾಕೆಂದರೆ ಕೆಲವೊಂದು ನಾನು ಪಾಂಡವಪುರದಲ್ಲಿ ಹೇಗೆಲ್ಲ ಮೋಸ ಮಾಡ್ತಾರೆ, ಹೇಗೆಲ್ಲ ನಮಗೆ ನಾವು ಹೇಗೆಲ್ಲ ದುಡ್ಡು ಖರ್ಚು ಮಾಡಿಸ್ತಾರೆ ಅನ್ನೋದು ನಾನು ಲಾಸ್ಟ್ ಇದರಲ್ಲಿ ಹೇಳಿದ್ದೀನಿ. ಹಾಗೆ ಮಗಳು ಬಂದು ತಲೆಗೆ ಸ್ನಾನ ಮಾಡಿಸ್ಬಾರ್ದು ಅಂತ ಹೇಳಿದರು. ಅವಳಿಗೆ ಜ್ವರ ಬಂದು ಅಡ್ಮಿಟ್ ಮಾಡಿದ್ವಲ್ಲ, ಅದಕ್ಕೆ ಅವಳು ಎಷ್ಟು ಹೇಳಿದ್ರು ಕೇಳಿಲ್ಲ. ಹಾಗೆ ನಾನು ಆಟ ಆದರೂ ಆಡ್ತೀನಿ, ನನ್ನ ಬಿಟ್ಬಿಡಿ ಅಂತ ಹೇಳಿ ಹೋಗಿ ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ಕೂತ್ಕೊಂಡು ಆಟ ಆಡ್ತಾಯಿದ್ಲು. ಅಲ್ಲಿ ಬಂದು ಕಲ್ಲು ಅದೆಲ್ಲ ಸಿಗ್ತಾಯಿದ್ದು. ಇದಕ್ಕೆ ಅವ್ರ ಮಾವ ಕೂತಿದ್ರಲ್ಲಿ, ಮಾವ ಇಲ್ಲಿ ಕಲ್ಲು ಸಿಗ್ತಾಯಿದೆ ಮಾವ, ಮೀನು ಬಂತು ಮಾವ ಅಂತ. ಈ ಕಡೆ ಇನ್ನೊಬ್ಬ ಮಾವ ರೇಗಿಸ್ತಾಯಿದ್ರು, ಮೊಸಳೆ ಬಂತು, ಹಾವು ಬಂತು ಅಂತ ಹೇಳಿ ತುಂಬ ರೇಗಿಸ್ತಾಯಿದ್ರು ಸೊಸೆನ. ಅವಳು ಕೂಡ ನೀರಲ್ಲಿ ಆಡ್ತಾಯಿದ್ಲು. ಕೇಳಿದ್ಲು, ನಾನು ನೀರಲ್ಲಿ ಮುಳುಗ್ಲಾ, ತಲೆ ಇದು ಮಾಡಲಾ ಅಂತ. ಬೇಡ ಅಂದೆ. ಅಲ್ಲೆಲ್ಲ ಮುಗಿಸ್ಕೊಂಡು ಬಂದ್ವಿ. ನಾನು ನಿದ್ದೆ ಮಾಡಿದ್ದೆ, ಫುಲ್ಲು ಕತ್ನೋವು, ಒಂದು ಸೈಡ್ ನೋವ್ತಾಯಿತ್ತು. ಹಾಗೆ ಇಲ್ಲಿ ನಮ್ಮ ಚಿಕ್ಕಪ್ಪ ಮತ್ತು ನನ್ನ ಅಳಿಯ ಅವನು ಅವರಮ್ಮ ದೊಡ್ಡಮ್ಮ ಹತ್ರ ಏನೋ ಮಾತಾಡ್ತಾಯಿದ್ದ. ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ಒಂದು ಕಾಫಿ ಕುಡಿದು ಇನ್ನು ಸ್ಟ್ರೈಟ್ ಬಸ್ಸಲ್ಲಿ ಮನೆಗೆ ಬಂದ್ವಿ.
ಹಾಯ್, ವೆಲ್ಕಮ್ ಟು ನಂದೂಸ್ ಲೈಫ್ ಕನ್ನಡ. ನಾನಿವತ್ತು ವಿಡಿಯೋ ಆ್ಯಕ್ಚುಲಿ ನಿಮ್ಗೆ ಗೊತ್ತಿರೋಂಗೆ ಶ್ರೀರಂಗಪಟ್ಟಣಕ್ಕೆ ಹೋಗಿದ್ವಲ್ಲ, ಬಂದಿದ್ದೀವಿ. ಆ್ಯಂಡ್ ಬೇಗನೆ ಬಂದ್ವಿ, ಬೇಗನೆ ಎಲ್ಲ ಕಾರ್ಯನೂ ಮುಗೀತು, ಬೇಗನೆ ಆಯಿತು. ಬೆಳಗ್ಗೆ 3:08 ಎದ್ದಿರೋಳು. ತುಂಬ ಸುಸ್ತಾಗ್ತಾಯಿದೆ ಆ್ಯಂಡ್ ನನ್ನ ಕಣ್ಣೆಲ್ಲ ಕೆಂಪಗಾಗಿದೆ. ಟ್ರೈನಲ್ಲಿ ಕೂಡ ನಿದ್ದೆ ಇಲ್ಲ. ಒಂದು ½ ಆನ್ ಅವರ್ ಸುಮ್ಮನೆ ಕಣ್ಣು ಮುಚ್ಚಿದ್ದೀನಿ ಅಷ್ಟೇ. ತುಂಬಾ ಟಯರ್ಡ್ ಆಗ್ತಾಯಿದೆ. ಏನು ಕೆಲಸನೂ ಮಾಡಲ್ಲ ಈಗ. ಆದರೆ ನಾಳೆ ಬೆಳಗ್ಗೆ ಮತ್ತೆ ಕಿಚನ್ ಎಲ್ಲ ಕ್ಲೀನ್ ಮಾಡೋದು, ವ್ಲಾಗ್ ಮಾಡಿ ತೋರಿಸ್ತೀನಿ. ಅಷ್ಟು ಸುಸ್ತಾಗ್ತಾಯಿದೆ. ಬಟ್ ನನ್ನ ಕೈಲಿ ಆಗ್ತಾಯಿಲ್ಲ, ಟಯರ್ಡ್ ಆಗಿದ್ದೀನಿ ಅಲ್ವಾ, ಮಲಗಬೇಕು ಅನ್ನಿಸ್ತಾ ಇದೆ. ಆ್ಯಂಡ್ ಶ್ರೀರಂಗಪಟ್ಟಣಕ್ಕೆ ಯಾರೆಲ್ಲ ಹೋಗ್ತಾ ಇದ್ದೀರಾ ಅವರು ನೋಡಿಕೊಂಡು ಹೋಗಿ, ಯಾಕೆಂದರೆ ತುಂಬಾ ಮೋಸ ಮಾಡ್ತಾರೆ ಅಲ್ಲಿ. ನಮಗೆ ಗೊತ್ತಿಲ್ಲದೆ ಏನಾದರೂ ಹೋದರೆ, ಏನಿಲ್ಲ ಅಂದರೂ ನಿಮಗೆ ಒಂದು ದಿನಕ್ಕೆ ಹೋದ್ಮೇಲೆ ಒಂದು 15,000-20 ಸಾವಿರ ಖರ್ಚು ಮಾಡಿಸ್ಬಿಡ್ತಾರೆ. ಆ್ಯಕ್ಚುಲಿ ಈ ಅನುಭವ ಸ್ವಂತದ್ದು, ಅಂದರೆ ನಮಗೆ ಇವತ್ತಾಗಿದ್ದು ನಮ್ಗೆ ಅನುಭವ ಇದು. ನಾವು ಪ್ಯಾಕೇಜ್ ಮಾತಾಡಿದ್ದು 3,800 ರೂಪಾಯಿ. ಪೂಜೆ ಕುತ್ಕೊಂಡ್ಮೇಲೆ ನಡೆದಿದ್ದೇ ಬೇರೆ. 301 ಏನಕ್ಕೋ ಕೇಳಿದ್ರು, ಮತ್ತು ಅಲ್ಲಿ ಅದ್ರ ಮೇಲೆ ಇಡಬೇಕು, ದಕ್ಷಿಣೆ ಇಡಬೇಕು ಅಂತ ಕೇಳಿದ್ರು, ಮತ್ತು ಊಟದ್ದು ಅಂತ ಹೇಳಿದ್ರು, ಮತ್ತು ಪಿಂಡ ಬೇಯಿಸೋರಿಗೆ ಅಂತ ಹೇಳಿದ್ರು, ಹಾಗೆ ಬ್ರೋಕರ್ಗೆ, ಅವ್ರಿಗೆ ಇವ್ರಿಗೆ ಅಂತ ಹೇಳಿ ತುಂಬಾ ತಿಂದರು. 3,800 ಪ್ಯಾಕೇಜ್ ಬಿಟ್ಟು ನಮಗೆ ಮತ್ತೆ ಒಂದು 5-6 ಸಾವಿರ ಖರ್ಚಾಯಿತು. ಅಷ್ಟು ದುಡ್ಡು ಕೂಡ ನಮಗೆ ವರ್ತಿಲ್ಲ ಅನ್ನಿಸ್ತು ನಮಗೆ. ನಿಮಗೆ ಏನಾದರೂ ನೀವು ಮಾಡಿಸ್ಲೇಬೇಕು ಅಂತಂದರೆ ಇಲ್ಲಿ ಯಾರಿಗಾದರೂ ನಿಮ್ಗೆ ಗೊತ್ತಿರೋ ಪೂಜಾರಿಗಳ ಹತ್ರ ಮಾಡಿಸ್ಬಿಟ್ಟು ತೊಗೊಂಡೋಗಿ ನೀರಲ್ಲಿ ಬಿಟ್ಟು ನೀವು ಸ್ನಾನ ಮಾಡ್ಕೊಂಡು ಬರ್ಬೋದು. ಅದು ಬೆಟರ್ ಅಂತಲೇ ಹೇಳ್ತೀನಿ ನಾನು. ಯಾಕೆ ಅಂದರೆ 3,000ಕ್ಕೆ ಆಗೋದನ್ನ ನಾವು 15-20 ಸಾವಿರ ಖರ್ಚು ಮಾಡೋಕ್ಕಾಗೋದಿಲ್ಲ. 6,000 ಮಾಡಿಸಿ, ಇಲ್ಲ ಇನ್ನೊಂದು ನೀವು 7,000 ಮಾಡಿಸಿ, ನೀವು ವರ್ಷ ಮಾಡಿಸ್ಬೇಕು. ಮತ್ತು ಹೋಮ ಮಾಡಿಸ್ಬೇಕು ಅಂತ ಹೇಳ್ತಾರೆ, ದಕ್ಷಿಣೆ ಕೊಡಬೇಕು ಅಂತಾರೆ, ಅದು ಮಾಡಬೇಕು ಇದು ಮಾಡಬೇಕು ಅಂತಲೇ ಇರ್ತಾರೆ. 10-15 ನಿಮಿಷ ಕೂಡ ಅವರು ಪೂಜೆ ಮಾಡೋದೇ ಇಲ್ಲ. ಆ್ಯಕ್ಚುಲಾಗಿ ನಾನು ಇವತ್ತು ಎಲ್ಲನೂ ಕವರ್ ಮಾಡಬೇಕು ಅಂದ್ಕೊಂಡೆ. ನದಿ ಒಳಗಡೆ ಇಳಿದಾಗ ಯಾರು ವಿಡಿಯೋ ಮಾಡೋರು ಇರಲಿಲ್ಲ, ಸೊ ಫೋನ್ ಸೈಡಲ್ಲಿ ಇಟ್ಟಿದ್ದೆ. ಮತ್ತು ಯಜಮಾನರು ಹೋಗಿ ಪೂಜೆ ಕೂತ್ಕೊಂಡು ನಾವು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಬರ್ತೀವಿ ಅನ್ನೋಷ್ಟರೊಳಗೆ ಪೂಜೆನೇ ಮುಗಿಸ್ಬಿಟ್ಟಿದ್ರು. 10 ನಿಮಿಷದಲ್ಲಿ ಪೂಜೆ ಮುಗಿಸ್ಬಿಟ್ಟಿದ್ರು. ನಮಗದು ವರ್ತ್ ಅನ್ನಿಸ್ಲಿಲ್ಲ. ಆಮೇಲೆ ಅವ್ರಿಗೆ ಇವ್ರಿಗೆ ಅಂತ ಕೇಳ್ತಾನೆ ಇದ್ದರು. ನಮಗೆ 8 ಸಾವಿರ ಖರ್ಚಾಯಿತು. 3,800 ಬಿಟ್ಟು ಮತ್ತೆ ನಮಗೆ 5,000ವರೆಗೂ ಖರ್ಚಾಯಿತು. ಆ್ಯಂಡ್ ಅಲ್ಲಿ ಒಂದು ದೇವಸ್ಥಾನ ಇತ್ತು, ಅದು ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ತುಂಬ ಚೆನ್ನಾಗಿತ್ತು. ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅದು. ಅಲ್ಲಿ ಕೂಡ ಹೋಮ ಇತ್ತು. ಬಟ್ ನೋಡ್ಕೊಂಡು ಹೋಗಿ ತುಂಬ ದುಡ್ಡು ತಿಂತಾರೆ ಇಲ್ಲ. ಅಲ್ಲೊಬ್ರು ಹೇಳಿದ್ರು, ನಾವು ಲಾಸ್ಟ್ ಮಂತೇನೋ ಮಾಡಿಸಿದ್ದೀವಿ, 1,000 ರೂಪಾಯಿ ಆಯಿತು, ಇವಾಗ ಯಾಕೆ ಇಷ್ಟು ತೊಗೋತಾ ಇದ್ದೀರಾ ಅಂತ ಕೇಳಿದ್ದಕ್ಕೆ ಅವರು ಒಂಥರ ಮಾತು ಹೇಗಿತ್ತು ಅಂದರೆ, ಬೇಕಾದರೆ ನೀವು ಅಲ್ಲೇ ಹೋಗಿ ಮಾಡಿಸ್ರಿ, ನಾವಿಷ್ಟಕ್ಕೆ ಮಾಡೋದು ಅಂತ ಹೇಳಿದ್ರು. ನಂಗೆ ಯಾಕೋ ಒಂದು ಸ್ವಲ್ಪ ಅದೆಲ್ಲ ಜಾಸ್ತಿ ಅನ್ನಿಸ್ತು. ನಾವು ಮಾತಾಡ್ಕೊಂಡ್ವಿ, ನೆಕ್ಸ್ಟ್ ಇಯರ್ ನಾವು ಇಲ್ಲೇ ನಮ್ಮ ಯಾರಾದರೂ ಗೊತ್ತಿರೋರ ಹತ್ರ ಪೂಜೆ ಮಾಡಿಸಿ ತೊಗೊಂಡೋಗಿ ಅಲ್ಲಿ ಅರ್ಪಣೆ ಮಾಡಿಬಿಟ್ಟು ನಾವು ಸ್ನಾನ ಮಾಡ್ಕೊಂಡು ಬಂದುಬಿಡೋಣ ಅಂತ. ಮತ್ತು ಇನ್ನೊಂದೇನಪ್ಪ ಅಂದರೆ, ಟ್ರೈನಲ್ಲಿ ಹೋಗೋರು ತುಂಬ ಈಸಿಯಾಗೆ ಹೋಗ್ಬೋದು. ತುಂಬಾ ವರ್ತಿದೆ ಟ್ರೈನಲ್ಲಿ ಹೋದರೆ. ನನಗೆ ಎಕ್ಸಾಕ್ಟಾಗಿ ರೇಟ್ ಗೊತ್ತಿಲ್ಲ. ನಾವು ವೈಟ್ ಫೀಲ್ಡಿಂದ ಮೆಜೆಸ್ಟಿಕ್ ಹೋದ್ವಿ. ಮೆಜೆಸ್ಟಿಕ್ಕಲ್ಲಿ ಹೋದ್ವಿ 7:45ಗೇನೋ ಟ್ರೈನ್ ಹತ್ತಿದ್ದು. 9:30ಗೆಲ್ಲ ನಾವು ಬೆಳಗ್ಗೆ ಇದ್ವಿ ಅಲ್ಲಿ. ಆ್ಯಂಡ್ ಆಮೇಲೆ ಒಬ್ಬರಿಗೆ 30 ರೂಪಾಯಿ ಅಂತ ಹೇಳಿ ಆಟೋ ಹತ್ತಿದ್ವಿ. 13-14 ಜನ ಒಂದು ಆಟೋ ಫುಲ್ಲು ನಾವೇ ಇದ್ವಿ. ಅಲ್ಲಿ ಕೂಡ ಒಂದು 300-400 ರೂಪಾಯಿ ಖರ್ಚಾಗುತ್ತೆ ಅಷ್ಟೇ. ಅಲ್ಲಿಂದ ಹೋದ್ಮೇಲೆ ಇನ್ನು ನಾನು ಹೇಳಿದ್ನಲ್ವ, ಪೂಜೆದೆಲ್ಲ ಅಷ್ಟೊಂದು ನನಗೆ ಅನಿಸ್ಲಿಲ್ಲ. ಬಟ್ ಮಾಡಿಸೋರಾದರೆ ಮಾಡಿಸ್ಬೋದು. ಪೂಜೆ ಮಾಡಿಸಿದ್ದಾದಮೇಲೆ ಮತ್ತೆ ಅದೇ ಆಟೋದ ನಂಬರ್ ತೊಗೊಂಡಿದ್ವಿ, ಕಾಲ್ ಮಾಡಿದ್ವಿ, ಬಂದರು. ದೇವಸ್ಥಾನ ಹತ್ರ ಬಂದು ಕೂತಿದ್ವಿ, ಬಂದರು. ಅಲ್ಲಿಂದ ಬಂದಮೇಲೆ ಮತ್ತೆ ಟ್ರೈನ್ಗೆ 1:30ಗೆಲ್ಲ ಬಂದುಬಿಟ್ವಿ. ಊಟ ಮಾಡಿಕೊಂಡು ನಾವು ಟ್ರೈನ್ ಹತ್ರ ಬಂದಮೇಲೆ ಬೇಗನೆ ಸಿಕ್ತು ನಮಗೆ ಟ್ರೈನು ಕೂಡ. ಒಂದು ½ ಆನ್ ಅವರ್ ವೆಯ್ಟ್ ಮಾಡಿರ್ಬೋದು ಅಷ್ಟೇ. 4 o'clockಗೆಲ್ಲ ನಾವು ಮೆಜೆಸ್ಟಿಕ್ಕಲ್ಲಿದ್ವಿ. ಮೆಜೆಸ್ಟಿಕ್ಕಿಂದ ನಮಗೆ ವೈಟ್ ಫೀಲ್ಡಿಗೆ ಬರೋದಕ್ಕೆ ತುಂಬ 1.5 ಆನ್ ಅವರ್ ಹಿಡೀತು. ಅಂದರೆ ನಮಗೆ ಟ್ರೈನ್ ಬೇಗ ಸಿಗಲಿಲ್ಲ. ನಾವು ಪಾಂಡವಪುರದಲ್ಲೇ ಟ್ರೈನ್ ಟಿಕೆಟ್ ತೊಗೊಂಬಿಟ್ಟಿದ್ವಿ ವೈಟ್ ಫೀಲ್ಡ್ಗೂ. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಇಲ್ಲಾಂದರೆ ಮೆಟ್ರೋದಲ್ಲಿ ಬರ್ಬೋದಾಗಿತ್ತು ನಾವು.
ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಹೋದರೆ ಒಂದು ದಿನದಲ್ಲಿ ನಾವು ಶ್ರೀರಂಗಪಟ್ಟಣಕ್ಕೆ ಹೋಗಿ ಬರ್ಬೋದು. ಕಾರುಗಳಲ್ಲಿ ಹೋಗೋರು ಹೋಗ್ಬೋದು, ಬಸ್ಸಲ್ಲಿ ಹೋಗೋರು ಹೋಗ್ಬೋದು, ಬಟ್ ಟ್ರೈನ್ ಈಸ್ ಬೆಟರ್. ಎಲ್ಲಿ ಹತ್ತೋದು ಇಳಿಯೋದು ಇರೋದಿಲ್ಲ, ಮೈ ಟಯರ್ಡ್ ಅಂದರೆ ಜಾಸ್ತಿ ಅಲ್ಲಾಡಿಸೋದಿಲ್ಲ. ಸೊ ಒಂದೇ ಟ್ರೈನ್ ಸಿಗೋದ್ರಿಂದ ನೆಮ್ಮದಿಯಾಗಿ ಹೋಗಿ ಬರ್ಬೋದು. ಮಕ್ಕಳಿಗೆಲ್ಲ ಸೇಫು. ಒಂದು ಜಾಗದಲ್ಲಿ ಕುತ್ಕೊಂಡ್ಬಿಟ್ರೆ ವಾಶ್ರೂಮ್ ಎಲ್ಲನೂ ಇರುತ್ತೆ. ಸೊ ಈಸಿಯಾಗಿ ಟ್ರೈನಲ್ಲಿ ಹೋಗಿ ಬರ್ಬೋದು. ವರ್ತ್ ನನಗೆ ಟ್ರೈನೇ ಇಷ್ಟ ಆಯಿತು. ಆ್ಯಂಡ್ ಚಿಕ್ಕ ಚಿಕ್ಕ ಮಕ್ಕಳನ್ನ ಹಾಕ್ಕೊಂಡೋದ್ರು ನೆಮ್ಮದಿಯಾಗಿ ಕುತ್ಕೊಂಡು ಹೋಗ್ಬೋದು. ಕೆಳಗಡೆ ಒಂದು ನಮ್ದು ಏನಾದರೂ ಬೇಲೇನಾದರೂ ಹಾಕಿ ಆದರೂ ಮಕ್ಕಳನ್ನ ಮಲಗಿಸ್ಬಿಡ್ಬೋದು. ಬಸ್ಸಲ್ಲಾದರೆ ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತು ಆಲ್ಮೋಸ್ಟ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಇನ್ನೊಂದು ಸ್ವಲ್ಪ ಕವರ್ ಮಾಡೋಕ್ಕಾಗಲಿಲ್ಲ, ಫೋನ್ ಸ್ವಿಚ್ ಆಫ್ ಆಗಿತ್ತು. ಅದಕ್ಕೋಸ್ಕರ ನನಗಂತೂ ತುಂಬ ಟಯರ್ಡ್ ಆಗಿದೆ ಫ್ರೆಂಡ್ಸ್. ಇವತ್ತು ತುಂಬ ನಿದ್ದೆ ಕೂಡ ಬರ್ತಾಯಿದೆ. ಜಸ್ಟ್ ಈಗ ಹೋಗಿ ನಾನು ಏನೂ ಕ್ಲೀನ್ ಮಾಡೋದಿಲ್ಲ, ಆದರೆ ಮತ್ತೆ ನಾಳೆ ಮಾರ್ನಿಂಗ್ ವ್ಲಾಗಲ್ಲಿ ನಾನು ಎಲ್ಲನೂ ತೋರಿಸ್ತೀನಿ. ಮತ್ತು ನಂದು ಡೈಲಿ ವ್ಲಾಗ್ ಸ್ಟಾರ್ಟ್ ಆಗುತ್ತೆ. ಡೈಲಿ ವ್ಲಾಗ್ ಜೊತೆ ವಿಡಿಯೋಸ್ ಜೊತೆ ನಾನು ನಿಮಗೆ ಡೈಲಿ ಸಿಗ್ತೀನಿ. ಆ್ಯಂಡ್ ನೆಕ್ಸ್ಟ್ ವೀಕ್ ನಾನು ಮತ್ತೆ ದೇವಸ್ಥಾನಕ್ಕೆ ಹೋಗ್ತಾ ಇರೋದ್ರಿಂದ ತುಂಬ ಪವರ್ಫುಲ್ ದೇವರದು. ಮನೆಯಲ್ಲೇ ಕೂತ್ಕೊಂಡು ಏನೇ ಕೇಳ್ಕೊಂಡ್ರೂ ಕೊಡ್ತಾರೆ. ಆ್ಯಂಡ್ ನನಗೆ ನನ್ನ ಅನುಭವದ ಮಾತಿದು. ನನಗೆ ಏನಾದರೂ ಕೆಲಸ ಆಗಬೇಕು ಅಂದರೆ ನಾನು ಕೇಳ್ಕೊಳ್ತೀನಿ ಅಮ್ಮನ. ನಾನು ಸತ್ರೂ ಬೇಕು, ನೀನು ಬದುಕಿದ್ರೂ ಬೇಕು, ನನಗೆ ನೀನು ಮುಂಚೆನೂ ಮಾಡಿದ್ಯಾ, ಈಗಲೂ ಮಾಡು ಅಂತ ಹೇಳಿ ಮನಸ್ಸಲ್ಲಿ ನೆನೆಸ್ಕೊಂಡು ಕೇಳ್ಕೊತೀನಿ. 100ರಲ್ಲಿ 50% ಆದರೂ ನನಗೆ ಕೆಲಸ ಆಗುತ್ತೆ. ಲಾಸ್ಟ್ ನಾವು ಹೋಗ್ತಾ ಇರಬೇಕಾದ್ರೆ ನಾನು ನಿನಗೆ ಅರಿಶಿನ ಕುಂಕುಮ ಸೀರೆ ಜಾಕೆಟ್ ಕೊಡೋದೇ ಇಲ್ಲ ಅಂತ ಗೊತ್ತಿದ್ದೆ. ನೀನು ನಂಗೆ ಏನು ಮಾಡಿದ್ಯಾ, ನೀನೇನು ಮಾಡಿಲ್ಲ, ನಾನು ಕೊಡೋಲ್ಲ ಅಂದಿದ್ದಕ್ಕೆ ನನ್ನ ಕೈಯಲ್ಲಿ ಮಾಡಿಸ್ಕೊಂಡ್ರು ಆ ಅಮ್ಮ. ಏನಪ್ಪ ಅಂದರೆ ನಾನು ಕುಚ್ಚು ಕಟ್ಟೋದು ಯಾವುದೂ ನಂಗೆ ಆರ್ಡರೇ ಬಂದಿಲ್ಲ. ನಾನು ಹಿಂಗೆ ಮಾಡಲ್ಲ ಅಂದಿದ್ದಕ್ಕೆ ನನಗೆ 3 ಡೇಸಲ್ಲಿ ಅಂದರೆ 3 ಡೇಸ್ ಇರೋದಷ್ಟೇ ನಾನು ಹೋಗೋದಕ್ಕೆ. ನನಗೆ ಥರ್ಸ್ಡೇ ಒಂದು ಕಾಲ್ ಬರುತ್ತೆ, ಸೀರೆಗಳಿದ್ದಾವೆ ಬಂದು ತೊಗೊಂಡು ಹೋಗು ಅಂತ. ಅವತ್ತು ತೊಗೊಂಬಂದು ಕುಚ್ಚಾಕಿ ಮತ್ತೆ ಅವ್ರಿಗೆ ರಿಟರ್ನ್ ಕೊಟ್ಟೆ. ನಾನು ಹೋಗೋಷ್ಟರೊಳಗೆ ಮತ್ತೆ ಸೀರೆ ಜಾಕೆಟ್ ತೊಗೊಂಡೋಗಿದ್ದೆ. ಈ ಥರದ್ದು ಎಷ್ಟೋ ಒಂದು ಸಣ್ಣ ವಿಷಯಗಳಲ್ಲಿ ಕೂಡ ನನಗೆ ತುಂಬಾ ಇದು ಮಾಡ್ತಾರೆ. ಈಗ ಕೂಡ ನಾನು ಕೇಳ್ಕೊಂಡಿದ್ದೀನಿ, ನಾನು ಬರೋಷ್ಟರೊಳಗಾಗಿ ನನಗೆ ಈ ಕೆಲಸ ಆಗಿರಬೇಕು ಅಂತ. ಆದರೆ ಖಂಡಿತವಾಗ್ಲೂ ತೊಗೊಂಡೋಗಿ ಆ ಎಮ್ಮಗೆ ನಾನು ಹರಕೆ ತೀರಿಸ್ತೀನಿ. ಆ್ಯಂಡ್ ಈ ಸತಿ ನಾನು ಎಲ್ಲದನ್ನೂ ವೀಡಿಯೋ ಕವರ್ ಮಾಡೋದಕ್ಕೆ ನೋಡ್ತೀನಿ. ಯಾಕಂದರೆ ನಾನು ಮೇಲೆ ಎಲ್ಲ ಯಾವತ್ತೂ ಫೋನ್ ತೊಗೊಂಡೋಗಿಲ್ಲ, ಕೆಳಗಡೆನೇ ಇಟ್ಬಿಟ್ಟು ಹೋಗ್ಬಿಡ್ತೀನಿ. ಅಮ್ಮ ಹತ್ರ ಯಾವತ್ತೂ ಫೋನ್ ತೊಗೊಂಡೋಗಿಲ್ಲ. ಆಲ್ಮೋಸ್ಟ್ ನಾನು ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ವೀಡಿಯೋ ಮಾಡ್ತೀನಿ. ಆ್ಯಂಡ್ ನಿಮಗೆ ನಾನು ಲೈವ್ ಬರೋದಕ್ಕೂ ಟ್ರೈ ಮಾಡ್ತೀನಿ ಅಲ್ಲಿಂದನೇ. ಆ್ಯಂಡ್ ಟಯರ್ಡ್ ಆಗಿರುತ್ತೆ ನನಗೆ ಗೊತ್ತು, ನೀವು ಮಲಗಿಬಿಟ್ಟಿರ್ತೀನಿ ನಾನು. ನೋಡೋಣ, ಆದರೆ ಬರ್ತೀನಿ. ಇಲ್ಲಾಂದರೆ ಆಲ್ಮೋಸ್ಟ್ ಎಲ್ಲನೂ ಕವರ್ ಮಾಡಿ ನಾನು ನಿಮಗೆ ನಾವು ಯಾವ ದೇವಸ್ಥಾನಕ್ಕೆ ಹೋಗಿದ್ವಿ, ಏನು ಎತ್ತ ಏನು ಅರಿಕೆ ಅಂತ ಕೂಡ ತಿಳಿಸ್ಕೊಡ್ತೀನಿ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಆ್ಯಂಡ್ ಶ್ರೀರಂಗಪಟ್ಟಣಕ್ಕೆ ಹೋಗೋರು ತುಂಬ ಹುಷಾರಾಗಿರಿ. ತುಂಬಾ ಮೋಸ ಮಾಡ್ತಾರೆ. ಆ್ಯಂಡ್ ನಿಮಗೆ ಯೂಸ್ ಇದೆ ಅಂದರೆ ಮಾತ್ರ ಮಾಡಿಸಿ. ಇಲ್ಲಾಂದರೆ ನಿಮ್ಗೆ ಗೊತ್ತಿರೋರು ಯಾರಾದರೂ ಇದ್ದರೆ ಪೂಜೆ ಮಾಡಿಸ್ಕೊಂಡು ಹೋಗಿ. ಶ್ರೀರಂಗಪಟ್ಟಣಕ್ಕೆ ಹೋಗಬೇಕಾದ್ರೆ ಸ್ವಲ್ಪ ಜಾಗೃತವಾಗಿರಿ ಅಂತ ಹೇಳ್ತೀನಿ. ಇಷ್ಟು ಇವತ್ತು ನಮಗೆ ನಡೆದಿದ್ದನ್ನ ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ನಿಸ್ತು. ಸೊ ಅದಕ್ಕೆ ಹಂಚ್ಕೊಂಡೆ. ಮತ್ತು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ನನ್ನ ಬೆಳೆಸಿ ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಯೂಸ್ ಇದೆ ನನ್ನ ವೀಡಿಯೋನ ಫುಲ್ಲು ವೀಡಿಯೋ ನೋಡಿ. ಯಾಕಂದರೆ ನಾನು ಯಾವುದೋ ಒಂದು ಹೆಲ್ತದ ಬಗ್ಗೆನೋ ಇಲ್ಲ ಒಂದು ಟಿಪ್ಸ್ ಬಗ್ಗೆನೋ ಇಲ್ಲ ಏನೋ ಒಂದು ಹೇಳಿರ್ತೀನಿ. ಅದು ಎಲ್ಲರ ಜೀವನದಲ್ಲೂ ಅನ್ವಯಿಸಿರೋ ಅಂಥದ್ದನ್ನೇ, ನನ್ನ ಜೀವನದಲ್ಲಿ ನಡೆದಿರುವಂಥದ್ದನ್ನು ನಾನು ಒಂದಷ್ಟನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಹಾಗೆ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನನಗೆ ಇವತ್ತು ತುಂಬ ಟಯರ್ಡ್ ಆಗ್ತಾಯಿದೆ, ಹೋಗಿ ಮಲಗ್ತೀನಿ. ಮತ್ತೊಂದು ವೀಡಿಯೋ ಜೊತೆ ವ್ಲಾಗ್ ಜೊತೆ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.